ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಎಲ್ಲಿದ್ದೀನಿ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿದ್ದೀರಲ್ಲ, ಅದ್ಯಾಕ್ರಿ ತಡ, ನಾನು ಹೇಳೇ ಬಿಡ್ತೀನಿ ನಾನು ಎಲ್ಲಿದ್ದೀನಿ ಅಂತ. ನಮ್ಮೂರ ತಿಂಡಿ ಇದೆಯಲ್ಲ, ಅದ್ರ ಆಪೋಸಿಟ್ ಅಲ್ಲಿ ನೆಕ್ಸಾಕಾಸ್ ಅಂತ ಇದೆ. ನಾನು ಎಕ್ಸಾಕ್ಟ್ ಆಗಿ ಅಲ್ಲೇ ಇದ್ದೀನಿ. ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಕ್ಲಿಯರ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಅನ್ನೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೂ ಮುಂಚೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಮರಿಬೇಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಈಗ ಬನ್ನಿ, ನೆಕ್ಸಾಕಾಸ್ ಎಲ್ಲಿದೆ, ಲೊಕೇಶನ್, ಪ್ರತಿಯೊಂದು ನಮ್ಮ ನೆಕ್ಸಾಕಾಸಲ್ಲಿ ಏನೇನು ಯಾವ ಕಾಸ್ ಇದೆ, ಯಾವ ಮಾಡೆಲ್ ಇದೆ, ಪ್ರತಿಯೊಂದ್ರ ಬಗ್ಗೆ ಮೂರ್ತಿ ಸರ್ ಹೇಳ್ತಾರೆ. ಡೀಟೇಲ್ ಆಗಿ ಕೇಳೋಣ. ಸರ್, ಈಗ ನಮ್ಮ ನೆಕ್ಸಾಕಾಸು ನಮ್ಮ ಬೆಂಗಳೂರಲ್ಲೇ ಆಗಿದೆ. ಅದು ನಮ್ಮೂರ ತಿಂಡಿ ನಿಯರ್ ಬೈ ಲೊಕೇಶನ್ ಅಲ್ಲೇ ಆಗಿದೆ. ಎಲ್ಲಾರ್ಗೂ ಪ್ರತಿಯೊಬ್ಬರಿಗೂ ಕಾಸ್ ಸಿಗೋ ತರ ಆಗಿದೆ. ಇವಾಗ ನೀವೆಲ್ಲ ಬೆಸ್ಟ್ ಆಫರ್ಸ್ ಅಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಪ್ರತಿಯೊಬ್ರು ವ್ಯೂವರ್ಸು ಅದಕ್ಕೆ ಕಾಯ್ತಾ ಇದ್ದಾರೆ, ಎಷ್ಟು ಬೆಸ್ಟ್ ಆಫರ್ಸ್ ಇದೆ ಏನು ಅಂತ ಅವ್ರು ತಿಳ್ಕೊಳಕ್ಕೆ. ಸೊ ನೆಕ್ಸಾಕಾಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿ ಸರ್. ಮೇಡಮ್, ಏನಿಲ್ಲ, ನಮ್ಮಲ್ಲಿ ಬೆಸ್ಟ್ ಆಫರ್ ಅಲ್ಲೇ ಗಾಡಿ ಕೊಡ್ತಾ ಇದೀವಿ. ಯಾಕೆ ಅಂತಂದ್ರೆ ನಾವು ಹೊಸ್ತಾಗಿ ಮಾಡಿರೋದ್ರಿಂದ ನಮ್ಮ ನೆಕ್ಸಾ ಕಾರ್ ಬೆಳಿಬೇಕು ಅಂದ್ಬಿಟ್ಟು ಬೆಂಗಳೂರಲ್ಲಿ ಈ ಮಾರ್ಕೆಟ್ ಅಲ್ಲಿ ಯಾರು ಕೊಡದಿರೋ ರೇಟ್ ಅಲ್ಲಿ ನಾವು ಕಡಿಮೆ ರೇಟ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಖಂಡಿತ ಯಾರೇ ಬರ್ಲಿ, ಇವಾಗ ಗಾಡಿಗಳಿಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಾವು ಅದ್ರಲ್ಲೂ ಕೂಡ ಎಲ್ಲ ಫೈನಲ್ ರೇಟು ಕೂಡ ಹೇಳಿದ್ದೀನಿ. ಅದರಲ್ಲೂ ಕೆಲವರು ಏನಪ್ಪಾ ಅಂತಂದ್ರೆ ಇನ್ನೊಂದು 5,000 ಕಮ್ಮಿ ಮಾಡಿ ಅಂತಂದ್ರೆ ಕಮ್ಮಿ ಮಾಡಕ್ ಆಗಲ್ಲ. ನೋಡೋಣ, ಬೈ ಚಾನ್ಸ್ ನೋಡ್ಬಿಟ್ಟು ಆಗ ತರ ಇದ್ರೆ ಬೇಕಾದ್ರೆ ಕಮ್ಮಿ ಮಾಡಿ ಕೊಡೋಣ ಮೇಡಮ್. ಆಲ್ಮೋಸ್ಟ್ ಇವಾಗ ಇರೋವೆಲ್ಲ ಗಾಡಿ ಎಲ್ಲ ಗುಡ್ ಕಂಡೀಷನ್ ಅಲ್ಲೇ ಇದಾವೆ ಗಾಡಿಗಳು. ಯಾವ್ದು ಏನಿಲ್ಲ, ಸಣ್ಣ ಪುಟ್ಟ ಕೆಲವೊಂದು ಸಣ್ಣ ಪುಟ್ಟ ಡೆಂಟ್ಸ್ಗಳು ಅದು ಇದು ಇರುತ್ತೆ ಬಿಟ್ರೆ ಮಿಕ್ಕಿದವೆಲ್ಲ ಆಲ್ಮೋಸ್ಟ್ 99% ಎಲ್ಲ ಗುಡ್ ಕಂಡೀಷನ್ ಗಾಡಿಗಳು ಇದಾವೆ. ಎಕ್ಸಾಕ್ಟ್ ಲೊಕೇಶನ್ ಬಂದ್ ಮೇಡಮ್, ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಗೆ ನಮ್ ನೆಕ್ಸಾ ಕಾರ್ ಕಾಣಿಸುತ್ತೆ. ಓಕೆ ಸರ್. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಗ್ಲಿ ಮೇಡಮ್, ಯಾವ ಗಾಡಿ ಯಾರ ಕಸ್ಟಮರ್ ಯಾವ ಗಾಡಿ ನೋಡಿ ಅದ್ರ ಬಗ್ಗೆ ಗಾಡಿ ಡಾಕ್ಯುಮೆಂಟ್ಸ್ ನೋಡಿ ಕೆಲವರು ಜೆರಾಕ್ಸ್ ಅಲ್ಲಿ ತೋರಿಸಿ ವ್ಯಾಪಾರ ಮಾಡ್ತಾರೆ. ನಮ್ಮಲ್ಲಿ ಇಲ್ಲ, ನಾವು ಒರಿಜಿನಲ್ ನೋಡ್ಬೇಕು ಅಂತಂದ್ರೆ ಖಂಡಿತ ಅವಾಗ ಇಮಿಡಿಯೇಟ್ ಆಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ಟು ಅವ್ರಿಗೆ ವ್ಯಾಪಾರ ಮಾಡ್ತೀವಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಲೋನ್ ಬೇಕಾದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಲೋನ್ ನಾವೇ ಮಾಡಿಸ್ಕೊಡ್ತಿದೀವಿ ಅಂತ ಅವರು ಖುದ್ದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ದಸರಾಗ್ ಬೇರೆ ಆಫರ್ಸ್ ಸರ್. ದಸರಾಗ್ ಆಫರ್ ಮೇಡಮ್ ತುಂಬಾ ಆಫರ್ ಅಲ್ಲಿ ಕೊಟ್ಬಿಟ್ಟಿದೀನಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು ಆ ರೇಟ್ ಅಲ್ಲಿ ನಾನು ಗಾಡಿಗಳು ಕೊಡ್ತಾ ಇದ್ದೀನಿ. ತಡ ಮಾಡ್ತಾ ಇದ್ದೀರಾ ಹಂಗಂದ್ರೆ? ದೀಪಾವಳಿಗೆ ಹೆಂಗು ಆಯುಧ ಪೂಜೆ ಎಲ್ಲ ಬಂತು, ಹೊಸ ಕಾರ್ ತಗೊಂಡು ಪೂಜೆ ಮಾಡಿಸಿ ಹೋಗ್ತಾ ಇರೋದೇ ನಾ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ. ಹೆಂಗು ದಸರಾ ರಜಾ ಬಂದಿದೆ, ಎಲ್ಲರೂ ಹ್ಯಾಪಿಯಾಗಿ ದಸರಾ ವೆಕೇಶನ್ನ ಎಂಜಾಯ್ ಮಾಡಬೇಕು ಅಂದರೆ ನೆಕ್ಸಾ ಕಾರ್ಸ್ಗೆ ಬನ್ನಿ. ನೆಕ್ಸಾ ಕಾರ್ಸ್ ಅಂದ್ರೇ ಭರವಸೆ. ಆ ಭರವಸೆ ಕೊಡೋರೆ ಇವರು ಇಲ್ಲೇ ಇದ್ದಾರೆ. ಪ್ರತಿಯೊಂದಕ್ಕೂ ನಿಮಗೆ ರೇಟ್ ಹೇಳಿದ್ದಾರೆ, ಏನಾಗಿದೆ ಏನು ಎಲ್ಲ ಕಂಡೀಷನ್ ಸಹ ಅವ್ರು ಹೇಳ್ತಾರೆ. ಯಾವುದೇ ರೀತಿ ಯಾವುದೇ ಮುಚ್ಚುಮರೆ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಆಗ್ಲಿ. ಪ್ರತಿಯೊಂದು ಇವರೇ ನಿಮಗೆ ಹೇಳೋದು. ಯೂಟ್ಯೂಬ್ ಚಾನಲಲ್ಲಿ ಕೆಳಗಡೆ ನಂಬರ್ ನಾವು ಪ್ರೊವೈಡ್ ಮಾಡಿರ್ತೀವಿ. ನೀವು ಅದಕ್ಕೊಂದು ಹಾಯ್ ಅಂತ ಕಳಿಸಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ. ನಿಮ್ಗೆ ಯಾವ ಮಾಡೆಲ್ ಬೇಕು, ಏನು ಬೇಕು, ಎಲ್ಲದಕ್ಕೂ ನಿಮಗೆ ಅವೈಲಬಲ್ ಆಗುತ್ತೆ. ಎಲ್ಲ ಡೀಟೇಲ್ಸು ನಿಮಗಿರುತ್ತೆ. ತಡ ಮಾಡದೆ ಕಾಲ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬೋದು. ಇವಾಗ ವೆಹಿಕಲ್ಸ್ ಏನೇನು ಆಫರ್ ಕೊಡ್ತಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ. ಸೊ ವೆಹಿಕಲ್ಸ್ ಎಲ್ಲ ಏನು ಆಫರ್ಸ್ ಇದೆ, ಈ ಹಬ್ಬಕ್ಕೆ ದಸರಾ ಬರ್ತಾ ಇದೆ, ಏನು ಆಫರ್ಸ್ ಬಿಟ್ಟಿದ್ದೀರಾ ಸ್ವಲ್ಪ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಮೇಡಮ್, ನಮ್ಮಲ್ಲಿ ಆಫರ್ ಅಂತಂದ್ರೆ ವೆಹಿಕಲ್ಸೇ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ಇಡೀ ಬೆಂಗಳೂರಲ್ಲಿ ಯಾರು ಕೊಟ್ಟಿರಬಾರ್ದು ಆ ರೇಟ್ ಅಲ್ಲಿ ನಾವು ಖಂಡಿತ ಎಲ್ಲ ಡೀಲರ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ನಮ್ಮಲ್ಲಿ ಡೀಲರ್ ಪ್ರೈಸ್ ಅಲ್ಲಿ ನಮ್ಮಲ್ಲಿ ಗಾಡಿ ಕೊಡ್ತಾ ಇದೀವಿ ಮೇಡಮ್. ಪ್ರತಿಯೊಂದು ಕಾರ್ಗೂ ಇವಾಗ ನಾವು ರೇಟು ಮತ್ತೆ ಡೀಟೇಲ್ಸ್ ಎಲ್ಲಾನು ಹೇಳ್ತಾರೆ. ಇವಾಗ ಒಂದೊಂದೇ ಕೇಳ್ಕೊಂಡು ಹೋಗೋಣ ಬನ್ನಿ. ಸರ್, ಆಲ್ಟೋ ಬಗ್ಗೆ ಹೇಳಿ. ಮೇಡಮ್, ಇದು ಬಂದು ಆಲ್ಟೋ LXi AC ಪವರ್ ಸ್ಟೀರಿಂಗ್, 2 ಪವರ್ ಅಂತ ಬರುತ್ತೆ. 12 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 1,00,000 ಪ್ರೈಸ್. ಮೇಡಮ್, ಇದು ಬಂದು 1,95,000 ಕೋಟಿಂಗ್ ಮಾಡ್ತಾ ಇದೀವಿ. ಕಸ್ಟಮರ್ ಆಗಿರ್ಬೋದು, ಡೀಲರ್ ಆಗಿರ್ಬೋದು. ದಸರಾ ಆಫರ್ 1,80,000 ರೂಪಾಯಿ ಕೊಡ್ತೀನಿ ಮೇಡಮ್. ನಮ್ಮ ವ್ಯೂವರ್ಸ್ಗೆ ಬೆಸ್ಟ್ ಆಫರ್ ಅಂದ್ರೆ ಖಂಡಿತ ಅದೇ ಬೆಸ್ಟ್ ಆಫರ್. ಇದೇ ಗಾಡಿ ಬಜಾರಲ್ಲಿ 2,25,000 ಹೇಳ್ತಾರೆ. ನಾವು 1,80,000 ರೂಪಾಯಿಗೆ ಡೀಲರ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು. ಸರ್, ಈಗ ಹುಂಡೈ ಜಾರ್ಜ್ ಬಗ್ಗೆ ಹೇಳಿ. ಮೇಡಮ್, ಇದು ಬಂದು 2015 ಮಾಡಲು. ಓಕೆ.
ಓನರ್ ಬಂದು ಥರ್ಡ್ ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಡಿರೋದು 51,000 ಪೆಟ್ರೋಲ್ ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಇದು ಬಂದು 4,10,000 ಕೋಟಿಂಗ್ ಇದೆ. ಓಕೆ, ಒಂದು 10,000 ಕಮ್ಮಿ ಮಾಡೋಣ. ನೋಡಿ ನಮ್ಮ ಯೂಸ್ಗೋಸ್ಕರ ಅವ್ರು 10,000 ಕಡಿಮೆ ಮಾಡಿ ಹೇಳ್ತಾ ಇದ್ದಾರೆ. ದಸರಾ ಹಬ್ಬದ ಪ್ರಯುಕ್ತ 3,90,000 ರೂಪಾಯಿ ಕೊಡೋಣ. ಓಕೆ ಸರ್, ಎಲ್ಲಾ ಕಂಡೀಷನ್ ಚೆನ್ನಾಗಿದ್ಯಾ? ಗುಡ್ ಕಂಡೀಷನ್ ಗಾಡಿ ಮೇಡಮ್. ಬೇಕಾದ್ರೆ ಕಸ್ಟಮರ್ ಡೌಟ್ಸ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡ್ಸ್ಕೊಂಡು ತಗೊಂಡು ಹೋಗ್ಬೋದು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆ ಏನ್ ಟೆನ್ಷನ್ ಬೇಡಿ. ಇವಾಗ ಕಸ್ಟಮರ್ ಬಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ನೋಡ್ಬೇಕು ಅಂತಾರ, ಇಮಿಡಿಯೇಟ್ ತರಿಸಿ ಡಾಕ್ಯುಮೆಂಟ್ಸ್ ನೋಡಾದ್ಮೇಲೆ ಆಮೇಲೆ ಬೇಕಾದ್ರೆ ಗಾಡಿ ತಗೊಂಡು ಹೋಗ್ಬೋದು. ಓಕೆ ಸರ್, ಶಿಫ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಮೇಡಮ್ ಇದು ಬಂದು 2014 ಮಾಡಲು ಸಿಂಗಲ್ ಓನರ್, LXI, AC, ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಇದು ಬಂದು 3,75,000 ರೂಪಾಯಿ ಆಗುತ್ತೆ ಮೇಡಮ್. ಬೆಸ್ಟ್ ಆಫರ್ ಸರ್. ಮೇಡಮ್ ಅದೇ ಬೆಸ್ಟ್ ಆಫರ್. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ 4.5 ಲಕ್ಷ ಹೇಳ್ತಾರೆ. ನಾನು 3,75,000 ರೂಪಾಯಿ ಕೊಡ್ತೀನಿ. ಅದೇ ಶಿಫ್ಟ್ ಈಗ ರೆಡ್ ಕಲರ್ ಅಲ್ಲಿ ಇದೆ. ಮೇಡಮ್ ಇದು ಬಂದು 2007 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, 2,15,000 ರೂಪಾಯಿ ಆಗುತ್ತೆ. ಓಕೆ ಸರ್, ಇನ್ನ ಸ್ವಲ್ಪ ಬೆಸ್ಟ್ ಪ್ರೈಸ್ ಮಾಡ್ತೀರಾ ಅಂದ್ರೆ? ಮೇಡಮ್ ಖಂಡಿತ ಅದೇ ಬೆಸ್ಟ್ ಪ್ರೈಸ್. ಓಕೆ, ಈಗ ವೈಟ್ ಕಲರ್ ಅಲ್ಲಿ ಇದೆ, ಇದು ಪ್ರೈಸ್ ಬಂದು 2010 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 3 ಲಕ್ಷಕ್ಕೆ ಆಗುತ್ತೆ ಮೇಡಮ್. ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿದೆ. ಕಂಡೀಷನ್ ಗುಡ್ ಕಂಡೀಷನ್. ದಸರಾ ಆಫರ್ಗೆ 2,85,000 ರೂಪಾಯಿ ಕೊಡೋಣ. ಈ ಕಲರ್ ಸರ್ ಮೇಡಮ್ ಇದು ಬಂದು 7 ಸೆಕೆಂಡ್ ಓನರ್, LXI, ಪೆಟ್ರೋಲ್ ಗಾಡಿ. ಇದು ಬಂದು 2,15,000 ರೂಪಾಯಿ ಆಗುತ್ತೆ. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ 2,75,000 ಹೇಳ್ತಾರೆ. ದಸರಾ ಆಫರ್ ಅಂತಂದ್ರೆ ನಿಮ್ಗೆ 2.5 ಲಕ್ಷಕ್ಕೆ ಆಗುತ್ತೆ. ಒಂದು ಗ್ಲಾಸ್ ಹೋಗಿದೆ, ಒಂದು ಗ್ಲಾಸ್ ಕೂಡ ನಾನು ಹಾಕ್ಸ್ಕೊಡ್ತೀನಿ. 2,45,000 ರೂಪಾಯಿ ಕೊಡ. 45,000 ರೂಪಾಯಿಗೆ ಬೆಸ್ಟ್ ಆಫರ್ ಕೊಡ್ತಾ ಇದಾರೆ ನೋಡಿ. ಕ್ವಿಡ್ ಆಟೋ ಬಗ್ಗೆ ಹೇಳಿ ಸರ್. ಇದು ಕ್ವಿಡ್ ಬಂದು 18 ಮಾಡಲು ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್. ಇದು ತುಂಬಾ ಜನ ಲೇಡೀಸ್ ಓಡಿಸೋರು ಆಟೋಮೆಟಿಕ್ ಇದೆ ಅಂತ ಕಾಲ್ ಮಾಡ್ತಾರೆ. ಖಂಡಿತ ಬನ್ನಿ, ಆಟೋಮೆಟಿಕ್ ಅಲ್ಲಿ ನಾನು ಗಾಡಿ ಕೊಡ್ತೀನಿ, ಒಳ್ಳೆ ಗಾಡಿ ಕೊಡ್ತೀನಿ. ಬೆಸ್ಟ್ ಆಫರ್ ಹೇಳ್ಬಿಡಿ ಸರ್. 3,50,000 ಹೇಳ್ತಾರೆ ಬಜಾರಲ್ಲಿ. 3,50,000 ನಾವು ಹೇಳಲ್ಲ, 2,85,000 ರೂಪಾಯಿ ಕೊಡ್ತೀನಿ ಮೇಡಮ್. ಆಮೇಲೆ ಇನ್ನೊಂದು ಡಾಕ್ಯುಮೆಂಟ್ಸ್ ಬಗ್ಗೆ ನಮ್ಮಲ್ಲಿ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಅವ್ರು ಒರಿಜಿನಲ್ ನೋಡೋ ಫಸ್ಟ್ ಜೆರಾಕ್ಸ್ ತೋರಿಸ್ತೀವಿ. ಇಲ್ಲ ನಾವು ಒರಿಜಿನಲ್ ನೋಡ್ಬೇಕು ಅಂತಂದ್ರೆ ಒರಿಜಿನಲ್ ಕೂಡ ನಾವು ತಗೊಂಬಂದು ಅಲ್ಲೇ ತೋರಿಸಿ ಸ್ಪಾಟ್ ಅಲ್ಲಿ ನಾವು ವ್ಯಾಪಾರ ಮಾಡ್ತೀವಿ. ಕೆಲವರಿಗೆ ಲೋನ್ ಆಪ್ಷನ್ಸ್ ಕೇಳ್ತಾರಲ್ವಾ, ಖಂಡಿತ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಾವು ಪ್ರೊಫೈಲ್ ಚೆನ್ನಾಗಿದೆ, ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಸರ್, ಈಗ ಸೆಲೋರಿಯಾ ಬಗ್ಗೆ ಹೇಳಿ. ಮೇಡಮ್ ಇದು ಸೆಲೋರಿಯಾ 20 ಮಾಡಲು ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. VXI, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ. ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಬೆಸ್ಟ್ ಪ್ರೈಸ್ ಅಂತಂದ್ರೆ ನಾವು ಬಜಾರ್ ರೇಟ್ ಹೇಳಲ್ಲ, ಒಂದೇ ರೇಟ್ ಫೈನಲ್ ರೇಟ್ ಹೇಳ್ತೀನಿ. 4,05,000 ರೂಪಾಯಿ ಆಗುತ್ತೆ. ಒಂದು ಸ್ವಲ್ಪ ಕಡಿಮೆ ಮಾಡಿ ನೀವು ಕೇಳ್ತಾ ಇದೀರಾ ಅಂತ ಅಂದ್ಬಿಟ್ಟು ಇನ್ನ ಒಂದು 5,000 ಕಮ್ಮಿ ಮಾಡೋಣ, 4 ಲಕ್ಷಕ್ಕೆ ಮಾಡ್ಕೊಡೋಣ. ಬಗ್ಗೆ ಹೇಳಿ ಸರ್. ಮೇಡಮ್ ಇದು ಬಂದು 2017 ಮಾಡಲು ಥರ್ಡ್ ಓನರ್, ಡೀಸೆಲ್ ಗಾಡಿ. ತುಂಬಾ ಜನ ಮೈಲೇಜ್ ಗಾಡಿ ಹುಡುಕ್ತಾ ಇರ್ತಾರೆ. 24 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 3,20,000 ರೂಪಾಯಿ ಆಗುತ್ತೆ. ಇದು ಬಂದು 2018 ಮಾಡಲು ಸಿಂಗಲ್ ಓನರ್, ZXI ಪ್ಲಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಔಟ್ಲುಕ್ ಸ್ವಲ್ಪ ಕೆಲಸ ಇದೆ. ಬಜಾಜ್ ಇದೇ ಗಾಡಿ ನಾವು ರೆಡಿ ಮಾಡಿಸೋದು 6.5 ಲಕ್ಷಕ್ಕೆ ಮಾಡ್ತೀವಿ. ಆಸ್ ಇಟ್ ಈಸ್ ಕಂಡೀಷನ್ 5 ಲಕ್ಷಕ್ಕೆ ಆಗುತ್ತೆ ಮೇಡಮ್. ಸರ್, ಈಗ ಟಾಟಾ ಆರಿಯಾ ಬಗ್ಗೆ ಹೇಳಿ. ಮೇಡಮ್ ಇದು ಬಂದು 2012 ಮಾಡಲು ಓನರ್, ಥರ್ಡ್ ಓನರ್ ಆಗಿದೆ. 8 ಸೀಟರ್ ವೆಹಿಕಲ್. ತುಂಬಾ ಜನ 7 ಸೀಟರ್ ಇದೆಯಾ ಅಂತಾರೆ. 7 ಸೀಟರ್ ಬೇಡ, 8 ಸೀಟರ್ ಕೊಡ್ತೀನಿ ನಾನು. ಟಾಟಾ ಗಾಡಿ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಕಂಡೀಷನ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ, 8 ಜನ ಹೋಗಂತ ವೆಹಿಕಲ್. 3,20,000 ರೂಪಾಯಿ ಕೊಡ್ತೀನಿ ಮೇಡಮ್. ಸ್ವಲ್ಪ ಕಡಿಮೆ ಮಾಡಿ ಸರ್. ಬನ್ನಿ ಮೇಡಮ್, 3,10,000 ರೂಪಾಯಿ ಕೊಡೋಣ ಬನ್ನಿ. ಇಲ್ಲ 3,15,000 ರೂಪಾಯಿ ಕೊಡ್ತೀನಿ ಬನ್ನಿ. ETS ಅಲ್ಲಿ ಎಲ್ಲ ಬೋರ್ಡು. ಯಾಕಂದ್ರೆ ತುಂಬಾ ಜನ ಅಲ್ಲಿಂದನೇ ಎಷ್ಟೋ ಜನ ಬೆಂಗಳೂರಲ್ಲಿ ಜೀವನ ಮಾಡ್ತಾರೆ. ಇದು ಬಂದು ETS 16 ಮಾಡಲು ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಇದು. ಮೇಡಮ್ 4,10,000 ಇದ್ರ ಕೋಟಿಂಗ್ ಬಂದು. ಎಷ್ಟು ಕೊಡೋಣ? ನೀವೇ ಒಂದು ರೇಟ್ ಹೇಳ್ಬಿಡಿ. ಹೇಳಿ ಸರ್, ನೀವ್ ಹೇಳ್ಬೇಕು. 4 ಲಕ್ಷ ಕೊಡೋಣ. 4 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ? ಇನ್ನ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಸರ್, ಈಗ ಡಸ್ಟರ್ ಬಗ್ಗೆ ಹೇಳ್ತೀರಾ? ಮೇಡಮ್ ಇದು ಬಂದು 2013-14 ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. 85 PS, ಒಳ್ಳೆ ಮೈಲೇಜ್ ಗಾಡಿ. ತುಂಬಾ ಜನ ಕೇಳ್ತಾ ಇರ್ತಾರೆ 85 PS ಡಸ್ಟರ್ ಇದ್ರೆ ಹೇಳಿ ಅಂತ. ನೋಡಿ ಗಾಡಿ ಗುಡ್ ಕಂಡೀಷನ್ ಆಗಿದೆ. ಫ್ರೀ ವೆಹಿಕಲ್, ಗುಡ್ 99% ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಮೇಡಮ್.
ಬೆಸ್ಟ್ ಆಫರ್ ಹೇಳಿ ಸರ್. ಮೇಡಮ್ ಇದು ಬಂದು ಬಜಾರಲ್ಲಿ 4.5 ಲಕ್ಷ ಹೇಳ್ತಾರೆ, ಓಕೆ ನಾವೊಂದ್ 4,25,000 ಕೊಡೋಣ. ನೋಡಿ ಡಸ್ಟರ್ ನ 4 ಬನ್ನಿ, ಲಕ್ಷದ ಇನ್ನ ಒಂದ್ 5,000 ಕಮ್ಮಿ 25,000ಕ್ಕೆ ಮಾಡ್ಕೊಡ್ತೀನಿ. ನೋಡಿ ನಿಮ್ಗೋಸ್ಕರ ಇನ್ನ 5,000 ಕಡಿಮೆ ಇನ್ನ ಕೊಡ್ತಾ 5,000 ಇದ್ದಾರೆ. ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿದೆ ಕಂಡೀಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ನಿಮ್ಗೋಸ್ಕರ ವ್ಯೂಸ್ ದಸರಾ ಆಫರ್ಗೆ ಇನ್ನ 5,000 ಕಡಿಮೆ ಮಾಡ್ತೀನಿ ಎಂದಿದ್ದಾರೆ. ತಡ ಮಾಡಬೇಡಿ, ಬೇಗ ಬೇಗ ಬನ್ನಿ. ಮೇಡಮ್ ಇದು ಬಂದು ಈಕೋ 18 ಮಾಡಲು ಸಿಂಗಲ್ ಓನರ್ 5 ಸೀಟರ್ ವೆಹಿಕಲ್, ಪೆಟ್ರೋಲ್ ಗಾಡಿ, LPG ಏನಿಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ ಇದು ಬಂದು 4,25,000 ಬಜಾರ್ ರೇಟ್ ಇದೆ ಮೇಡಮ್. ಬೆಸ್ಟ್ ಆಫರ್ ನಮ್ದು. ಬೆಸ್ಟ್ ಆಫರ್ ಅಂತಂದ್ರೆ ದಸರಾ ಹಬ್ಬದ ಪ್ರಯುಕ್ತ ಒಂದ್ 3,90,000 ರೂಪಾಯಿ ಕೊಡೋಣ. 3,90,000 ರೂಪಾಯಿ. ಬನ್ನಿ, ಇನ್ನ 10,000 ಕಮ್ಮಿ ಮಾಡ್ಕೊಡ್ತೀನಿ. 3,80,000 ರೂಪಾಯಿ ಫೈನಲ್ ಮಾಡ್ಕೊಡೋಣ ಬನ್ನಿ. ಓಕೆ ಸ್ಯಾಂಟ್ರೋ ಬಂದು 2009 ಮಾಡಲು ಸೆಕೆಂಡ್ ಓನರ್, GLS AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್, ಫ್ರೆಶ್ FC ಇದೆ. ಇದು 1,90,000 ರೂಪಾಯಿ ಆಗುತ್ತೆ ಮೇಡಮ್. 1,90,000 ರೂಪಾಯಿ ಆಗುತ್ತೆ. ಓಕೆ ಬೆಸ್ಟ್ ಪ್ರೈಸ್ ಇದೆ, ಲೋನು ಪ್ರತಿಯೊಂದು ಕರೆಕ್ಟ್ ಆಗಿ. ಪ್ರೈಸ್ ಅಂತ ಇನ್ನೂ ನಿಮಗೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂದ್ರೆ ಬನ್ನಿ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಂಡು. ನಮ್ಮ ವ್ಯೂವರ್ಸ್ಗೋಸ್ಕರ ದಸರಾ ಹಬ್ಬದ ಪ್ರಯುಕ್ತ ಪ್ರತಿಯೊಂದು ಕಾರ್ಗೂನು ಎಲ್ಲದಕ್ಕೂ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು? ಬೇಗ ಬೇಗ ಯೂಟ್ಯೂಬ್ ಚಾನಲ್ ನೋಡಿದ ತಕ್ಷಣ ಎಲ್ಲರೂ ನಮ್ಮೂರ ತಿಂಡಿ ಹತ್ರ ಇರೋ ನಾಗರಬಾವಿ ನೆಕ್ಸಾ ಕಾರ್ಸ್ ಇಲ್ಲೇ ಇದೆ. ನಿಮ್ಗೋಸ್ಕರ ಪ್ರತಿಯೊಂದಕ್ಕೂ ಆಫರ್ಸ್ ಕೊಡ್ತಾ ಇದ್ದಾರೆ. ಯಾಕೆ ತಡ ಮಾಡ್ತಾ ಇದ್ದೀರಾ? ಸರ್ ಈಗ ಇಂಡಿಗೋ ಬಗ್ಗೆ ಹೇಳಿ. ಮೇಡಮ್ ಇಂಡಿಗೋ ಬಂದು 2004 ಮಾಡಲು ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. ತುಂಬಾ ಜನ ಏನಂತಂದ್ರೆ ಮಳೆಯಲ್ಲಿ ನೆನೆಯಂಗಿಲ್ಲ, ಬಿಸಿಲಲ್ಲಿ ಓಡಾಡಂಗಿಲ್ಲ. ಹೌದು, ಹಂಗಾಗಿ ಆರಾಮಾಗಿ 5 ಸೀಟರ್ ವೆಹಿಕಲ್ ಅಲ್ಲಿ ಕಾರಲ್ಲಿ ಹೋಗೋಣ ಅಂತ ಕೆಲವರು ಬಯಸ್ತಾರೆ. ಅದಕ್ಕೆ ನಾವು ಬೆಸ್ಟ್ ಪ್ರೈಸ್ ಗೆ ನೆಕ್ಸಾ ಕಾರ್ಸ್ ಕೊಡ್ತಾ ಇದೀವಿ. ದಸರಾ ಹಬ್ಬದ ಪ್ರಯುಕ್ತ ಚೀಫ್ ಆಗಿ ಕೊಡ್ತೀನಿ. ಬರೀ 70,000 ರೂಪಾಯಿ ಕೊಡ್ತೀನಿ ಮೇಡಮ್. 70,000 ರೂಪಾಯಿಗೆ ಬರೀ 70,000 ರೂಪಾಯಿ ಕೊಡ್ತೀನಿ. ಯಾರಾದ್ರೂ ಹೇಳಿದಾರ? ಇದೇ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೆಕ್ಸಾ ಕಾರ್ಸ್ ಅವ್ರು ಇದು ಬೆಸ್ಟ್ ಆಫರ್ ಬಿಡ್ತಾ ಇದಾರೆ. ಬರೀ 75,000 ರೂಪಾಯಿಗೆ. 70,000 75 ಬೇಡ, 70,000 ನೋಡಿ ಇಷ್ಟು ಕಡಿಮೆ ಮಾಡ್ತಾ ಇದಾರೆ ಅಂದ್ರೆ ನಂಬಕ್ ಆಗ್ದಿರೋ ಬೆಲೆಗೆ 70,000 ರೂಪಾಯಿಗೆ ಕೊಡ್ತಾ ಇದಾರೆ ಅಂದ್ರೆ ಇದಕ್ಕಿಂತ ಬೆಸ್ಟ್ ಆಫರ್ ಎಲ್ಲೂ ಸಿಗಲ್ಲ ಅಂತ ನಾನು ಅನ್ಕೊಂಡಿದೀನಿ. ನೀವು ಅನ್ಕೊಳಕ್ಕೂ ಹೋಗ್ಬೇಡಿ, ಅಷ್ಟು ಕಡಿಮೆ ಬೆಲೆ ಕೊಡ್ತಾ ಇದಾರೆ. ಪ್ಲೀಸ್ ಬೇಗ ಬನ್ನಿ. ಡಿಸೈರ್ ಇನ್ನೊಂದು ಎಲ್ಲೋ ಬೋರ್ಡ್ ಇದೆ ಸರ್, ಇದ್ರದ್ದು ಆಫರ್ ಬೆಸ್ಟ್ ಪ್ರೈಸ್ ಎಲ್ಲ ಹೇಳ್ಬಿಡಿ ಸರ್. ಇದು ಬಂದು 2016 ಮಾಡಲು ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಮನೆ ಮೇಂಟೈನ್ಗೋಸ್ಕರ ಎಲ್ಲೋ ಬೋರ್ಡ್ ಅಂತ ಕೇಳ್ತಾ ಇರ್ತಾರೆ. ಖಂಡಿತ ಬನ್ನಿ, ಬೆಸ್ಟ್ ಆಫರ್ ಅಲ್ಲೇ ಕೊಡೋಣ. ಇದು ಬಂದು ಮೇಡಮ್ ಇದು ಬಂದು 2,75,000 ರೂಪಾಯಿ ಆಗುತ್ತೆ. 2,75,000 ಇದೆ. ಇನ್ನೊಂದ್ ಸ್ವಲ್ಪ ಸರ್ ಆಫರ್ ಹೆಚ್ಚು ಕಡಿಮೆ ಮಾಡೋಣ. 2,70,000 ರೂಪಾಯಿಗೆ ಕೊಡೋಣ ಬನ್ನಿ ಮೇಡಮ್. ನೋಡಿ ಈ ಗಾಡಿ ಖಂಡಿತ 3 ಲಕ್ಷ ಕಮ್ಮಿ ಕೊಡಲ್ಲ. ನಾನು 2,75,000 ರೂಪಾಯಿ ಕೊಡ್ತೀನಿ. ಎಲ್ಲೋ ಬೋರ್ಡ್ ಇದು 2ನೇ ಕಾರು. ಪ್ರತಿಯೊಂದಕ್ಕೂ ಬೆಸ್ಟ್ ಆಫರ್ ಕೊಡ್ತಾ ಇದಾರೆ. ಇದು ಎಲ್ಲೋ ಬೋರ್ಡ್. ಇನ್ನೊಂದು ಎಲ್ಲೋ ಬೋರ್ಡ್ ರಿಡ್ಜ್ ಸರ್, ಇದ್ರದ್ದು ಪ್ರೈಸಸ್. ಇದು ಬಂದು 2016 ಮಾಡಲು ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಸ್ವಲ್ಪ ಔಟ್ಲುಕ್ ಕೆಲಸ ಇದೆ. ಎಲ್ಲೋ ಬೋರ್ಡ್ ಅಂತಂದ್ರೆ ನಿಮಗೆ ಗೊತ್ತಲ್ಲ, ಎಲ್ಲೋ ಬೋರ್ಡ್ ಅಂತಂದ್ರೆ ಎಲ್ಲೋ ಬೋರ್ಡ್ ತರಾನೇ ಇರ್ತದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಮೇಡಮ್. 2 ಲಕ್ಷ ಕೊಡ್ತೀನಿ. 2 ಲಕ್ಷಕ್ಕೆ ಪ್ರತಿಯೊಂದು 1,90,000 ರೂಪಾಯಿಗೆ 16 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತೀನಿ ಮೇಡಮ್. ಸ್ಯಾಂಟ್ರೋ ಕಾರ್ ಬಗ್ಗೆ ಹೇಳಿ ಸರ್. GLS ಅದು ರೆಡ್ ನೋಡಿದ್ರೆ ಅವನ ಅಣ್ಣ ಇವನ್ ತಮ್ಮ ಬ್ಲಾಕ್. GLS 2009 ಮಾಡಲು ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಫ್ರೆಶ್ ಎಫ್ಸ್ ಇದೆ. 29 ಎಫ್ಸ್ ಇದೆ. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗಿದೆ ಮೇಡಮ್. ಇದು 1,95,000 ರೂಪಾಯಿ ಹೇಳ್ತೀನಿ ಮೇಡಮ್. ಲೋನು ಸರ್ ಎಲ್ಲಾನು ಕರೆಕ್ಟ್ ಆಗಿದೆ. ಇದಕ್ಕೆಲ್ಲ 2012 ಮಾಡಲ್ ಮೇಲೆ ಲೋನ್ ಸಿಗೋದು. ಇವಕ್ಕೆಲ್ಲ ಲೋನ್ ಆಗಲ್ಲ, ಕ್ಯಾಶ್ ಅಲ್ಲೇ ಬರಬೇಕು. ಬಟ್ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ರೇಟ್ ಅಲ್ಲಿ ಹೆಚ್ಚು ಕಡಿಮೆ ಮಾಡೋಣ. 1,80,000 ರೂಪಾಯಿ ಕೊಟ್ಬಿಡೋಣ ಇದನ್ನು. ಇದು ಬಜಾರ್ ಅಲ್ಲಿ ಮೇಡಮ್ ಬಂದು 2 ಲಕ್ಷ ಕಮ್ಮಿ ಕೊಡಲ್ಲ. ನಾನ್ ಬಂದು 1,65,000 ರೂಪಾಯಿ ಕೊಡ್ತೀನಿ. 1,75,000 ಕೋಟಿಂಗ್ ಇರೋದು 1,75,000 ರೂಪಾಯಿ ಕೊಡ್ತೀನಿ ಮೇಡಮ್. ಬಜಾರ್ ಅಲ್ಲಿ ಯಾರು ಕೊಟ್ಟಿರಬಾರ್ದು, ಎಲ್ಲೂ ಸಿಗೋದಿಲ್ಲ ಈ ರೇಟ್ಗೆ. 1,65,000 ರೂಪಾಯಿ ಕೊಡ್ತೀನಿ ಮೇಡಮ್. ಓಕೆ ಸರ್. ಈಗ ಸ್ಯಾಂಟ್ರೋ ಬಗ್ಗೆ ಹೇಳಿ ಮೇಡಮ್. ಇದು ಬಂದು 2007 ಮಾಡಲು. FC ಎಲ್ಲ ರನ್ನಿಂಗ್ ಇದೆ. ಗಾಡಿ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡೋಣ. ಬಜಾರ್ ಅಲ್ಲಿ ತುಂಬಾ ಜನ ಸ್ಯಾಂಟ್ರೋ ಲೋ ಬಜೆಟ್ ಅಲ್ಲಿ ಗಾಡಿ ಇದ್ರೆ ಕೊಡಿ ಅಂತ ಕೇಳ್ತಾರಲ್ವಾ. ಬನ್ನಿ ಮೇಡಮ್, 1,45,000 ರೂಪಾಯಿ ಕೊಡ್ತೀನಿ ಮೇಡಮ್. ಬೆಸ್ಟ್ ಆಫರ್ ಮೇಡಮ್. ಖಂಡಿತ ಬೆಸ್ಟ್ ಆಫರ್. ಅದರಲ್ಲೂ ಕೂಡ ದಸರಾ ಪ್ರಯುಕ್ತ 1,40,000 ರೂಪಾಯಿ ಕೊಡ್ತೀನಿ ಮೇಡಮ್. ಒಂದು 2007 ಮಾಡಲು ಸೆಕೆಂಡ್ ಓನರ್ ವಿತ್ LPG ಇದೆ. 7 ಸೀಟರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಈಕೋ ಹುಡುಕ್ತಾ ಇರ್ತಾರೆ ಕೆಲವರು.
ಅದು ಹೈ ಬಜೆಟ್. ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಮೇಡಮ್. 1,55,000 ರೂಪಾಯಿ ಕೊಡ್ತೀನಿ ಮೇಡಮ್. ಫ್ರೆಶ್ ಎಫ್ಸಿ ಇದೆ, 29 ಎಫ್ಸಿ ಇದೆ ನೋಡಿ. ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದಾರೆ ಸರ್. ಇವಾಗ ಎರಡರದ್ದು ಪ್ರೈಸ್ 2005 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 49,000 ಓಡಿರೋಂತ ಗಾಡಿ. ಓಕೆ. ಇದು ಕೂಡ 7 ಸೀಟರ್ ವೆಹಿಕಲ್. ಇದು ಬಂದು 1,65,000 ರೂಪಾಯಿ ಕೊಡೋಣ ಮೇಡಮ್. ಕಂಡೀಷನ್ಸ್ ಎಲ್ಲ ಪಕ್ಕ ಮೇಡಮ್ ಗುಡ್ ಕಂಡೀಷನ್. ಗುಡ್ ಕಂಡೀಷನ್ ಅಲ್ಲಿ ಇದೆ. ಪ್ರತಿಯೊಂದು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಟೈರ್ ಕಂಡೀಷನ್ ಆಗಿ ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಬ್ರ್ಯಾಂಡ್ ನ್ಯೂ ಟೈರ್. ಸ್ವಲ್ಪ ಬೆಸ್ಟ್ ಆಫರ್ಸ್ ಇದ್ರೆ ಹೇಳಿ ಸರ್. ಮೇಡಮ್ ಇದು ಬಂದು 1,55,000 ರೂಪಾಯಿ ಕೊಡೋಣ ಮೇಡಮ್. ನಮ್ ಫ್ರೆಶ್ ಎಫ್ಸಿ, ಇನ್ನ 5 ವರ್ಷ ಎಫ್ಸಿ ಬರುತ್ತೆ, ಇನ್ಶೂರೆನ್ಸ್ 1 ವರ್ಷ ಬರುತ್ತೆ. 1,55,000 ರೂಪಾಯಿಗೆ ಗುಡ್ ಕಂಡೀಷನ್ ಗಾಡಿ, 7 ಸೀಟರ್ ವೆಹಿಕಲ್ ಖಂಡಿತ ಕೊಡೋಣ ಬನ್ನಿ. ವ್ಯಾಗ್ನರ್ ಕಾರ್ ಬಗ್ಗೆ ಹೇಳಿ ಸರ್. ಇದು ಡಿಫರೆಂಟ್ ಕಲರ್ ಇದೆ. 2009 ಮಾಡಲು ಸೆಕೆಂಡ್ ಓನರ್ ಡಿಯೋ ವಿತ್ LPG ಇದೆ. ವಿತ್ ಫ್ರೆಶ್ LPG. ಎಫ್ಸಿ 5 ವರ್ಷ ಎಫ್ಸಿ ಸಿಗುತ್ತೆ, ಇನ್ಶೂರೆನ್ಸ್ ರನ್ನಿಂಗ್ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 2 in 1. ಪೆಟ್ರೋಲ್ ಬೇಕಾ LPG ಬೇಕಾ ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ಇದು ಬಂದು 1,85,000 ರೂಪಾಯಿ ಆಗುತ್ತೆ ಮೇಡಮ್. ದಸರಾ ಆಫರ್ ಹೇಳ್ಬಿಡಿ ಸರ್. 1,80,000 ರೂಪಾಯಿ ಕೊಡೋಣ. 1,80,000 ರೂಪಾಯಿ. ಸರ್ ಈಗ ಎರಿಟಿಗಾ ಬಗ್ಗೆ ಹೇಳಿ ಮೇಡಮ್. ಇದು ಬಂದು 2015 ಮಾಡಲು VD ಡೀಸೆಲ್ ಗಾಡಿ. ಓಕೆ. ತುಂಬಾ ಜನ ಯಾದಗಿರಿ, ಬಿಜಾಪುರ, ರಾಯಚೂರು ಈ ಕಡೆ ಎಲ್ಲ ತುಂಬಾ ಜನ ಕೇಳ್ತಾ ಇರ್ತಾರೆ ಎರ್ಟಿಗಾ ಗಾಡಿ ಇದೆ ಅಂತ. ನೋಡಿ ಖಂಡಿತ ಇದೆ ಎರ್ಟಿಗಾ ಗಾಡಿ. ತುಂಬಾ ಬೆಂಗಳೂರಲ್ಲೇ ಇದೆ ನೋಡಿ. 7 ಸೀಟರ್ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ. ಇದು ಬಂದು ಬಜಾರ್ ರೇಟ್ 6.5 ಲಕ್ಷ ಹೇಳ್ತಾರೆ. ಬೆಸ್ಟ್ ಆಫರ್ ಹೇಳಿ ಸರ್. 6 ಲಕ್ಷ ಕೊಡ್ತೀವಿ ಮೇಡಮ್. ಒಂಚೂರು ಕಡಿಮೆ ಮಾಡಿ ಸರ್. ಇನ್ನ 5,000 ಕಮ್ಮಿ ಕೊಡೋಣ ಬನ್ನಿ ಮೇಡಮ್. 5,95,000 ರೂಪಾಯಿ ಕೊಡೋಣ. 95,000 ಇಷ್ಟಕ್ಕೆ ಕಡಿಮೆ ಮಾಡಿ ಕೊಡ್ತಾ ಇದಾರೆ ನೋಡಿ. ಈ ತರ ಬೆಸ್ಟ್ ಆಫರ್ಸ್ ಎಲ್ಲೂ ಕೊಡಲ್ಲ. ನೆಕ್ಸ್ಟ್ ಕಾರ್ಗೆ ಹೋಗೋಣ ಬನ್ನಿ. ಇದು ಫೋರ್ಡ್ ಕಾರ್. ಸರ್ ಈಗ ಫೋರ್ಡ್ ಕಾರ್ ಬಗ್ಗೆ ಹೇಳ್ತೀರಾ ಮೇಡಮ್? ಇದು ಫೋರ್ಡ್ ಫ್ರೀ ಸ್ಟೈಲ್ ಅಂತ ಓಕೆ. ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 18 ಸೆಕೆಂಡ್ ಓನರ್, ಬರೀ 65,000 ಓಡಿದೆ. 22 ರಿಂದ 24 ಮೈಲೇಜ್ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ. ತಗೊಂಡು ಏನು ಮಾಡ್ಸೋ ತರ ಇಲ್ಲ. ಆರಾಮಾಗಿ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಬೆಸ್ಟ್ ಆಫರ್ ಹೇಳಿ ಸರ್. ತುಂಬಾ ಜನ ಅದೇ ಕಡೆ ಹೇಳಿದ್ನಲ್ಲ ಇವಾಗ, ಯಾದಗಿರಿ, ರಾಯಚೂರು, ಬಿಜಾಪುರ ಕಡೆ ಫೋರ್ಡ್ ಅಲ್ಲಿ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಒಳ್ಳೆ ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಅಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ. ಬರೀ 65,000 ಓಡಿರೋದು ಗಾಡಿ ಮೇಡಮ್. 4,65,000 ರೂಪಾಯಿ ಆಗುತ್ತೆ. 65,000 ಓಡಿರೋ ಗಾಡಿ. ಸೆಕೆಂಡ್ ಓನರ್, ಬರೀ 65,000 ಓಡಿರೋಂತ ಗಾಡಿ, ಡೀಸೆಲ್ ಗಾಡಿ. ಸರ್ ಇನ್ನೊಂದ್ ಸ್ವಲ್ಪ ದಸರಾ ಆಫರ್ ಅಲ್ವಾ, ಬೆಸ್ಟ್ ಆಫರ್ ಒಂದು 4,50,000 ರೂಪಾಯಿ ಕೊಟ್ಬಿಡೋಣ ನೋಡಿ. 15,000 ಬಿಟ್ರು ಇವಾಗ ನಾನು ಬರೀ ಬೆಸ್ಟ್ ಆಫರ್ ಕೊಡಿ ಅಂದಿದ್ದಕ್ಕೆ. ಇನ್ನ ನೀವು ಬಂದ್ ಮಾತಾಡಿದ್ರೆ ಕೊಡದೆ ಇರ್ತಾರ. ಪ್ರತಿಯೊಬ್ರು ಬನ್ನಿ. ನೆಕ್ಸಾ ಕಾರ್ಸ್ ಇದೆಯಲ್ಲ, ಇಲ್ಲೇ ಇದೆ ನೋಡಿ, ನಮ್ಮೂರ ತಿಂಡಿ ಹತ್ರ ನೆಕ್ಸಾ ಕಾರ್ಸ್. ಎಷ್ಟು ಕಾಸಿದೆ ಪ್ರತಿಯೊಂದು ಡೀಟೇಲ್ಸು ಇವರೇ ಕೊಡ್ತಾರೆ. ಆ ನಂಬರ್ಗೆ ನೀವು ಒಂದು ಮೆಸೇಜ್ ಹಾಯ್ ಅಂತ ಹಾಕಿದ್ರು ಸಹ ಪ್ರತಿಯೊಂದು ಡೀಟೇಲ್ಸು ಕೊಡ್ತಾರೆ. ಕಾಲ್ ಮಾಡಿದ್ರು ಅಷ್ಟೇನೆ. ತುಂಬಾ ಕೈಂಡ್ಲಿ ಆಗಿ ಮಾತಾಡಿ ತುಂಬಾನೇ ಕಾರ್ ಬಗ್ಗೆ ಏನೇನಿದೆ ಎಲ್ಲಾನು ಕ್ಲಿಯರ್ ಆಗಿ ಹೇಳ್ತಾರೆ. UV ಮಹೇಂದ್ರ ಬಗ್ಗೆ ಮೇಡಮ್, ಇದು ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 27,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಗುಡ್ ಕಂಡೀಷನ್ ಗಾಡಿ, ಡೀಸೆಲ್ ಗಾಡಿ. ಅದ್ರಲ್ಲೂ ಕೂಡ 5 ಸೀಟರ್ ಇದೆ. ಬಟ್ ಬೇಬಿ ಸೀಟ್ ಕೂಡ 2 ಫಿಟೆಡ್ ಆಗಿದೆ. ಬೇಬಿ ಸೀಟ್ ಕೂಡ ಫಿಟೆಡ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು ಬಜಾರಲ್ಲಿ ನಿಮ್ಗೆ 7 ಲಕ್ಷ ಹೇಳ್ತಾರೆ. ನಾವು ಬರೀ 6,65,000 ರೂಪಾಯಿ ಕೊಡ್ತಾ ಇಲ್ಲ. ಸಿಂಗಲ್ ಓನರು, ಅದಕ್ಕೆ ಅವರು ಬೆಸ್ಟ್ ಆಫರ್ ಹೇಳ್ಬಿಡಿ ಸರ್ ಇದಕ್ಕೆ. ಮೇಡಮ್ ಒಂದು 6,60,000 ರೂಪಾಯಿ ಕೊಟ್ಟು 6,60,000 ರೂಪಾಯಿ ಸಿಂಗಲ್ ಓನರ್ ನೋಡಿ. 6,60,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಸರ್ ಈಗ ಓಮ್ನಿ ಬಗ್ಗೆ ಹೇಳಿ ಮೇಡಮ್. ಓಮಿನಿ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ. ತುಂಬಾ ಡಿಮ್ಯಾಂಡ್ ಆದ ವೆಹಿಕಲ್ ಅಂತಂದ್ರೆ ಫಸ್ಟ್ ಅಂದ್ರೆ ಓಮಿನಿನೇ. ಇದು ಬಂದು 2016 ಮಾಡಲು ಸಿಂಗಲ್ ಓನರ್, 62,000 ಓಡಿದೆ. 8 ಸೀಟರ್ ವೆಹಿಕಲ್ ಗಾಡಿ. ಗುಡ್ ಕಂಡೀಷನ್ ಆಗಿದೆ. ಇದು ಬಂದು 3,10,000 ರೂಪಾಯಿ ಆಗುತ್ತೆ ಮೇಡಮ್. ಸ್ವಲ್ಪ ಬೆಸ್ಟ್ ಆಫರ್ ಕೊಟ್ಬಿಡಿ ಸರ್. ಕೊಟ್ಬಿಡೋಣ. ದಸರಾ ಪ್ರಯುಕ್ತ ನೀವು ಹೊಸದಿದ್ದೀರಾ, ಫಸ್ಟ್ ಟೈಮ್ ಮಾಡಿದೀರಾ, ಬನ್ನಿ 2,90,000 ರೂಪಾಯಿ ಕೊಡ್ತೀನಿ. ಇಷ್ಟಪಡೋ ಕಾರು ಪೋಲೋ ಇದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್. ಇಲ್ಲಿ ಲವರ್ಸ್ ಗಳು ಓಡಾಡ್ತಾರಲ್ಲ, ಅವರೇ ಜಾಸ್ತಿ ಲೈಕ್ ಮಾಡೋದು. ಇದು ಪೋಲೋದಲ್ಲಿ ಬಂದು ಹೈಲೈನ್ ಟಾಪ್ ಅಂಡ್ ಮಾಡಲು 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಕೆಲಸ ಇದೆ. ಒಂದು 20 ರಿಂದ 25,000 ರೂಪಾಯಿ ಕೆಲಸ ಇದೆ ಮೇಡಮ್. ಬೆಸ್ಟ್ ಆಫರ್ ಅಲ್ಲಿ ಕೊಡ್ತೀನಿ. 2,75,000 ರೂಪಾಯಿ ಕೊಡ್ತೀನಿ ಮೇಡಮ್. ಸರ್ ಕಂಡೀಷನ್ ಎಲ್ಲ ಪ್ರತಿಯೊಂದು ಲವರ್ಸ್ ಬೇರೆ ಓಡಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಕೆಲಸ ಇದೆ ಇದರಲ್ಲಿ. ಇರೋದು ಓಪನ್ ಆಗಿ ಕೊಡ್ತಾ ಇದೀನಿ. ಬಜಾರಲ್ಲಿ ನಿಮಗೆ 3.25 ಲಕ್ಷ ಹೇಳ್ತಾರೆ. 2,75,000 ರೂಪಾಯಿ ಕೊಡ್ತೀನಿ ಮೇಡಮ್ ನಾನು. ನೆಕ್ಸ್ಟ್ ಕಾರ್ಗೆ ಹೋಗೋಣ ಬನ್ನಿ ಸರ್. i10 ಬಗ್ಗೆ ಹೇಳ್ಬಿಡಿ ಸರ್. ಮೇಡಮ್ i10 ಬಂದು 2012 ಮಾಡಲು ಸಿಂಗಲ್ ಓನರ್ ವಿತ್ LPG.
ಮ್ಯಾಗ್ನಾ ವೇರಿಯಂಟ್ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಓಕೆ ಗ್ಯಾಸ್ ಅಲ್ಲಿ ಬೇಕಾ ಗ್ಯಾಸ್ ಅಲ್ಲಿ ಓಡಿಸ್ಬೋದು, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಓಡಿಸ್ಬೋದು ಓಡಿಸ್ಬೋದು ಮೇಡಮ್. ಇದು ಬಂದು 2,75,000 ರೂಪಾಯಿ ಆಗುತ್ತೆ ಸರ್. ಒಂದ್ ಸ್ವಲ್ಪ ದಸರಾ ಆಫರು ನೀವ್ ಮೇಡಮ್. ಎಷ್ಟು ಕೂಡ ನೀವು ಒಂದು ಹೇಳ್ಬಿಡಿ, ನೀವು ಒಂದು ಆಫರ್ ಕೊಡಿ ಹೇಳ್ತೀನಿ. ನೀವ್ ಹೇಳ್ಬಿಡಿ ಸರ್. ಒಂದ್ 2,55,000 ರೂಪಾಯಿ ಕೊಟ್ಬಿಡೋಣ ನೋಡಿ. ಬೆಸ್ಟ್ ಆಫರ್ ಅಂದ್ರೆ ಬೆಸ್ಟ್ ಆಫರು ಸರ್. ಈಗ ರಿಚ್ ಬಗ್ಗೆ ಹೇಳ್ಬಿಡಿ ಸರ್. ಮೇಡಮ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್ VXI ಪೆಟ್ರೋಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಗುಡ್. ಮೇಡಮ್ ಇದು ಬಜಾರ್ ಅಲ್ಲಿ ಬಂದು 3,30,000 ಹೇಳ್ತಾರೆ. ಓಕೆ ನಾನು ಹೇಳ್ತಾ ಇರೋದು 3,10,000 ಹೇಳ್ತಾ ಇದ್ದೀನಿ. 20,000 ಬಿಡ್ತಾ ಇದೀವಿ ಅಂದ್ರೆ ದಸರಾ ಹಬ್ಬದ ಪ್ರಯುಕ್ತ 2,95,000 ರೂಪಾಯಿ ಕೊಡೋಣ ನೋಡಿ. ನಾನ್ ನಾನು ಇವತ್ತು ಮನೆಗೆ ಕಾರ್ ತಗೊಂಡೋಗ್ಲೇಬೇಕು, ಪೂಜೆ ಮಾಡಿಸ್ಲೇಬೇಕು ಅಂದ್ಬಿಟ್ಟು ಇನ್ನೂ 5,000 ಕಡಿಮೆ ಕೇಳ್ತಾರ. 2,90,000 ರೂಪಾಯಿ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. 18 ಮಾಡಲು ಸಿಂಗಲ್ ಓನರು. 82,400 ಕಿಲೋಮೀಟರ್ ಓಡಿದೆ. ತುಂಬಾ ಚೆನ್ನಾಗಿದೆ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಗಾಡಿ, ವೆಲ್ ಮೇಂಟೆನೆನ್ಸ್ ಆಗಿದೆ ಗಾಡಿ. ಇದು ಬಂದು 12,65,000 ರೂಪಾಯಿಗೆ ಆಗುತ್ತೆ ಸರ್. ಇನ್ನೊಂದ್ ಸ್ವಲ್ಪ ದಸರಾ ಹಬ್ಬ ಆಫರ್ ಎಷ್ಟ್ ಸತಿ ಹೇಳದ್ ಸರ್? ಮೇಡಮ್ ಎಲ್ಲ ಮರ್ತೋಗ್ತಾ ಇದೀರಾ ನೀವು. ಪ್ರತಿಯೊಂದು ಗಾಡಿನೂ ನಾನು ಎಲ್ಲ ಆಫರ್ ಅಲ್ಲೇ ಕೊಡ್ತಾ ಇದ್ದೀನಿ. ಇದೇ ನೀವು ಬಜಾರ್ ಅಲ್ಲಿ ಬೇಕಂದ್ರೆ ಕಸ್ಟಮರ್ಗಳು ಇಲ್ಲಿ ನೋಡ್ಕೊಂಡೋಗಿ ಬೇರೆ ಕಡೆ ಇದೇ ಮಾಡಲ್ ಗಾಡಿ, ಇದೇ ಕಂಡೀಷನ್ ಗಾಡಿ ನೋಡ್ಕೊಂಬಂದು ಈ ರೇಟ್ ಅಲ್ಲಿ ಖಂಡಿತ ಯಾರು ಕೊಡಲ್ಲ. ನಮ್ ಸಬ್ಸ್ಕ್ರೈಬರ್ಸ್ 12,40,000 ರೂಪಾಯಿ ಕೊಡೋಣ ಮೇಡಮ್. ಸಿಂಗಲ್ ಓನರು 12,40,000 ಹೇಳ್ತಾ ಇದಾರೆ. ಪ್ರತಿಯೊಂದಕ್ಕೂ ಬೆಸ್ಟ್ ಆಫರ್ಸ್ ಕೊಡ್ತಾ ಇದಾರೆ. ಸಿಂಗಲ್ ಓನರು ನಂಬಕ್ಕಾಗತ್ತಾ? ಪ್ರತಿಯೊಂದು ಕಂಡೀಷನ್ಸ್ ಚೆನ್ನಾಗಿದೆ. ನೀವೇ ನೋಡ್ಬೋದು, ಟೈರ್ ಆಗ್ಲಿ, ಕಾದ್ ಇದಾಗ್ಲಿ, ಒಂದು ಸ್ಕ್ರಾಚಸ್ ನನಗಂತೂ ಕಾಣಿಸ್ತಾ ಇಲ್ಲ. ನೀವು ಬಂದು ರಿಯಲ್ ಆಗಿ ನೋಡ್ಬೋದು, ಯಾವ್ದೇ ಕಡೆನೂ ಒಂದು ಸ್ಕ್ರಾಚ್ ಕೂಡ ಇಲ್ಲ. ಸರ್ ನೆಕ್ಸ್ಟ್ ಕಾರ್ ಬಗ್ಗೆ ಹೋಗೋಣ ಬನ್ನಿ ಸರ್. ಈಗ i20 ಬಗ್ಗೆ ಹೇಳ್ತೀರಾ? ಮೇಡಮ್ ಇದು ಬಂದು 2012-13 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್ ಗಾಡಿ. ಚೆನ್ನಾಗಿದೆ. ಡೀಸೆಲ್ ಗಾಡಿ ಇದು. ಡೀಸೆಲ್ ವೇರಿಯಂಟ್ ಬಂದು ಮ್ಯಾಗ್ನಾ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ. ತುಂಬಾ ಚೆನ್ನಾಗಿದೆ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ತುಂಬಾ ಜನ ಕೇಳ್ತಾ ಇರ್ತಾರೆ i20 ಡೀಸೆಲ್ ಗಾಡಿ ಅಂತ. ಸರ್ ಕಾರ್ದು ಮೇಡಮ್ 13 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇದು ಬಂದು 3,25,000 ರೂಪಾಯಿ ಆಗುತ್ತೆ ಮೇಡಮ್. 3 ಲಕ್ಷ. ಯಾಕಂದ್ರೆ ಬಜಾರ್ ರೇಟ್ ನಾನು ಹೇಳಲ್ಲ, ಖಂಡಿತ ನಿಮ್ಗೆ ಅವಲ್ ಹೇಳಿದ್ನಲ್ಲ. ನಮ್ದು ಹೊಸದಾಗಿ ಓಪನ್ ಆಗಿದೆ. ನಮ್ದು ನೆಕ್ಸಾ ಕಾರ್ ಬೆಳಿಲಿ ಅಂದ್ಬಿಟ್ಟು ನಾವು ಆಫರ್ ಅಲ್ಲೇ ಕೊಡ್ತಾ ಇದೀವಿ ಗಾಡಿಗಳು. ಇದು ಬಂದು ಒಂದ್ ಕೆಲಸ ಮಾಡಿ ಮೇಡಮ್, 3,15,000 ರೂಪಾಯಿ ಕೊಟ್ಬಿಡೋಣ, ವಿತ್ ಇನ್ಶೂರೆನ್ಸ್ ಕಟ್ಕೊಡೋಣ. ಇಷ್ಟೆಲ್ಲ ಆಫರ್ ಕೊಡ್ತೀವಿ, ಸ್ವಲ್ಪ ಜೋರಾಗಿ 3,10,000 ಕೊಡೋಣ ಬನ್ನಿ. 10 ಗ್ರ್ಯಾಂಡ್ ಬಗ್ಗೆ ಹೇಳಿ. ಇದಂತೂ ರೇರ್ ಅಂದ್ರೆ ರೇರ್ ಕಲರು. ಎಲ್ಲಾ ಕಲರು ನೋಡಿದ್ರಿ, ರೆಡ್ ಆಗ್ಲಿ, ಗ್ರೇ ಆಗ್ಲಿ ಎಲ್ಲ ಇರುತ್ತೆ. ಇದು ಸ್ವಲ್ಪ ಜಾಸ್ತಿ ರೇರ್ ಕಲರ್. ಇದೇ ಎಷ್ಟು ಕೊಡ್ತೀರಾ ಹೇಳಿ? ಮೇಡಮ್ ಇದು ಬಂದು 2018 ಮಾಡಲು ಸಿಂಗಲ್ ಓನರ್, 76,000 ಓಡಿದೆ. ಇಂಡಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ಗುಡ್ ಕಂಡೀಷನ್ ಆಗಿದೆ ಮೇಡಮ್. ಒಂದು ಗ್ಲಾಸ್ ಒಂದು ಹೊಡೆದಾಗಿದೆ. ತರ್ತಾ ಲಾರಿಲಿ ಕಲಸಿಗೆ ಹಾಕೊಂಡಿರ್ತದ ನೋಡಿ, ಟೈರ್ ಅಲ್ಲಿ ಅದು ಹೊಡೆದು ಗ್ಲಾಸ್ ಇದಾಗಿರೋದು. ನಾವ್ ಏನು ಚೇಂಜ್ ಮಾಡ್ಸಿಲ್ಲ ಅಂತಂದ್ರೆ ಕಸ್ಟಮರ್ ಬಂದು ಏನೋ ಆಕ್ಸಿಡೆಂಟ್ ಆಗಿತ್ತೇನೋ ಗ್ಲಾಸ್ ಚೇಂಜ್ ಮಾಡ್ಸಿರ್ತಾರೆ ಅಂತ ಅನ್ಕೊಂತಾರೆ. ಇವ್ರು ಡೈರೆಕ್ಟರ್ ನೋಡ್ಬಿಟ್ಟು ಗ್ಲಾಸ್ ಚೇಂಜ್ ಮಾಡಿಸ್ಕೊಡಿ ಅಂದ್ರೆ ಬೇಕಾದ್ರೆ ನಾವು ಗ್ಲಾಸ್ ಚೇಂಜ್ ಮಾಡಿಸ್ಕೊಡ್ತೀವಿ. ಇದು 18 ಸಿಂಗಲ್ ಓನರ್ ಮೇಡಮ್. ಇದು 4,75,000 ರೂಪಾಯಿಗೆ ಆಗುತ್ತೆ ಸರ್. ಬೆಸ್ಟ್ ಆಫರ್ ಕೊಟ್ಬಿಡಿ ಸರ್. ಮೇಡಮ್ 18 ಮಾಡಲು ಸಿಂಗಲ್ ಓನರ್ ಗಾಡಿ, ಇದಕ್ಕಿಂತ ಬೆಸ್ಟ್ ಆಫರ್ ಅಂತಂದ್ರೆ ಒಂದ್ ಕೆಲಸ ಮಾಡಿ 4,60,000 ರೂಪಾಯಿ ಕೊಟ್ಬಿಡೋಣ. ನಂಗೆ ಇಷ್ಟ ಆಗಿಲ್ವಲ್ಲ, ಇನ್ನೊಂದ್ ಕಲರ್ ಬೇಕು ಅಂದ್ರೂ ಇನ್ನೊಂದ್ ಕಲರು ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್ ಇದು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಪುಷ್ ಬಟನ್, ಒಳ್ಳೆ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ. ಓಡಿರೋದು ಬಂದು 73,000 ಕಿಲೋಮೀಟರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಜಿನಿಯನ್ ಮೀಟರ್ ಮೇಡಮ್. ಎಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೋಬಹುದು. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಇದು ಬಂದು 4,25,000 ರೂಪಾಯಿ ಆಗುತ್ತೆ ಮೇಡಮ್. ಸ್ವಲ್ಪ ಬೆಸ್ಟ್ ಆಫರ್. ದಸರಾ ಮರ್ತೋಗ್ತಾ ಇದೀರಾ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಎಷ್ಟು ಕೊಡೋಣ ಹೇಳಿ? ನೀವೇ ಒಂದು ಆಫರ್ ಕೊಟ್ಬಿಡಿ. ನೀವ್ ಹೇಳಿ ಸರ್, ನೀವ್ ಹೇಳ್ಬೇಕು. 4,15,000 ರೂಪಾಯಿ ಮಾಡೋಣ. 4,10,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್. ಪ್ರೊಫೈಲ್ ಚೆನ್ನಾಗಿದ್ರೆ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಮೇಡಮ್. ನೋಡಿ, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಸಹ ಮೇಡಮ್. ಸೆಲೋರಿಯಾ ಇದು 2014 ಮಾಡಲು ಸಿಂಗಲ್ ಓನರ್. ತುಂಬಾ ಜನ ಸೆಲೋರಿಯಾ ಕೇಳ್ತಾರೆ, ಬಟ್ ಅದ್ರಲ್ಲೂ ಕಡಿಮೆ ಓಡಿರೋಂತ ಗಾಡಿ ಬೇಕು ಅಂತ ಕೇಳ್ತಾರೆ ಮೇಡಮ್. ಇದು ಓಡಿರೋದೇ ಬರೀ 30,000 ಕಿಲೋಮೀಟರ್ ಅಷ್ಟೇನಾ? ಬರೀ 30,000 ಕಿಲೋಮೀಟರ್. 30,000 ಅಂತೆ. ಯಾರು ಕನ್ಫ್ಯೂಸ್ ಆಗ್ಬೇಡಿ. ಸಿಂಗಲ್ ಓನರು 30,000 ಓಡಿರೋದು. ತುಂಬಾ ಜನ ಕೇಳ್ತಾ ಇರ್ತಾರೆ, ಕಡಿಮೆ ಓಡಿರೋ ಗಾಡಿ ಬೇಕು, ಕಡಿಮೆ ಓಡಿರೋ ಗಾಡಿ ಬೇಕು.
ಬನ್ನಿ ಮೇಡಮ್, ಖಂಡಿತ ಓಡಿರೋದೆ ಬರೀ 30,000 ಕಿಲೋಮೀಟರ್, 14 ಮಾಡಲು, ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಕೂಡ ಬೆಸ್ಟ್ ಆಫರ್ ಹೇಳ್ಬಿಡಿ ಸರ್. ಮೇಡಮ್ ಇದು ಬಂದು 3,65,000 ರೂಪಾಯಿ ಆಗುತ್ತೆ ಮೇಡಮ್. ಯಾಕೆಂದ್ರೆ ಓಡಿರೋದು ಕಮ್ಮಿ, ಗಾಡಿ ಗುಡ್ ಕಂಡೀಷನ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಕೂಡ ಇಲ್ಲ. ಓಕೆ, 3,65,000 ರೂಪಾಯಿ ಕೊಡೋಣ. ನೋಡಿ ಬೆಸ್ಟ್ ಆಫರ್ ಇದೆ. ಸಿಂಗಲ್ ಯಾಕಂದ್ರೆ ಓನರ್ ಕೆಲವರು ಕಸ್ಟಮರ್ ಕಡಿಮೆನೂ ಓಡಿರ್ಬೇಕು, ಕಡಿಮೆ ಬಜೆಟ್ ಅಲ್ಲೂ ಬೇಕು ಅಂತ ಕೇಳ್ತಾರಲ್ವಾ, ಹಂಗಾಗಿ ಇದು ಕಡಿಮೆ ಓಡಿದೆ, ರೇಟ್ ಅಲ್ಲೂ ಕೂಡ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದೀವಿ. ಮಾತಾಡೋಣ ಬನ್ನಿ. ಅವ್ರು ನಾನ್ ಕೇಳಿದ್ರೇನೆ ಕೊಡ್ತಾರೆ, ನೀವ್ ಕೇಳಿದ್ರೆ ಕೊಡದೆ ಇರ್ತಾರ. ಬನ್ನಿ ಮೇಡಮ್, ಒಂದ್ 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಬನ್ನಿ ಮೇಡಮ್, ಬರೀ ನಾನ್ ಮಾತಾಡಿದ್ಕೆ ಕಡಿಮೆ ಕೊಟ್ರು ನಿಮ್ಗೂ ಯಾಕೆಂದ್ರೆ ಕೊಡ್ತಾರೆ. ಅಲ್ಲೇ ಕುಂತ್ಕೊಂಡು ಎಷ್ಟಕ್ಕಾಗತ್ತೆ ಅಂತ ಕಸ್ಟಮರ್ ಕೇಳ್ಬಾರ್ದು. ಬಂದು ಗಾಡಿ ನೋಡಿ ಒಂದ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಇಷ್ಟ ಆಯ್ತು ಅಂತಂದ್ರೆ ಒಂದ್ 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಮೇಡಮ್. ನಿಮ್ ಪರವಾಗಿ ನಾನ್ ಕೇಳ್ತಾ ಇದ್ದೀನಿ, ನನಗೆ ಇಷ್ಟ ಆಫರ್ ಕೊಡ್ತಿದಾರೆ ಅಂದ್ರೆ ನಿಮಗ್ ಕೊಡದೆ ಇರ್ತಾರ? ಕೊಟ್ಟೆ ಕೊಡ್ತಾರೆ. ಬೇಗ ಬನ್ನಿ, ಗಾಡಿ ಬಗ್ಗೆ ಕೇಳೋಣ. ಸುಜುಕಿ ಇದು ಎಕ್ಸ್ಪ್ರೆಸ್ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಎಕ್ಸ್ಪ್ರೆಸ್ ಇದು ನೀವು ನೋಡ್ತಾ ಇದ್ರೆ ಒಂದು ಬ್ರೀಸರ್ ಟೈಪ್ ಅಲ್ಲಿ ಬರುತ್ತೆ. ಹೌದು, ಬ್ರೀಸರ್ ಟೈಪ್ ಸೇಮ್. ಇದು ಸಣ್ಣ ಗಾಡಿ, ಅದು ದೊಡ್ಡ ಗಾಡಿ ಅಷ್ಟೇನೆ. ಗಾಡಿ ತುಂಬಾ ಚೆನ್ನಾಗಿದೆ. 20 ಮಾಡಲು, ಸಿಂಗಲ್ ಓನರ್ ಗಾಡಿ, ಓಡಿರೋದು 42,000. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕೆಲವೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ ವೆಹಿಕಲ್ಸ್ ಇರೋ ಗುಡ್ ಕಂಡೀಷನ್ ನಮ್ಗೆಲ್ಲ ಕೆಲವೊಂದು ಗೊತ್ತಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಪೂರ್ತಿ ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು ಬಜಾರಲ್ಲಿ 4,50,000 ಹೇಳ್ತಾರೆ. ನಮ್ಗೆ ಅಷ್ಟೆಲ್ಲ ಬೇಡ ಮೇಡಮ್, ಯಾಕೆಂದ್ರೆ ನಮಗೆ 4,25,000 ರೂಪಾಯಿ ನಾನು ಗಾಡಿ ಕೊಡ್ತೀನಿ. ಒಂದ್ ಸ್ವಲ್ಪ ಮೇಡಮ್ ಗಾಡಿ ನೋಡಿದ್ರಾ, ತುಂಬಾ ಟೇಸ್ಟ್ ನಾನೇ ನೋಡ್ತಾ ಬನ್ನಿ, ಇದ್ದೀನಿ. ಒಂದ್ 4,15,000 ರೂಪಾಯಿ ಕೊಟ್ಬಿಡೋಣ. ಸರ್ ಈಗ ಕ್ವಿಡ್ ಬಗ್ಗೆ ಹೇಳ್ತೀರಾ? ಮೇಡಮ್ ಕ್ವಿಡ್ ಬಂದು ಇದು 18 ಮಾಡಲು, ಸಿಂಗಲ್ ಓನರ್, ಅದರಲ್ಲೂ ಆಟೋಮೆಟಿಕ್ ಗಾಡಿ. ತುಂಬಾ ಜನ ಲೇಡೀಸ್ ಕಾಲ್ ಮಾಡ್ತಾರೆ, ಸರ್ ಆಟೋಮೆಟಿಕ್ ಇದ್ರೆ ಹೇಳಿ ಅಂತಾರೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಓಡಿರೋದು ಬಂದು ಬರೀ 28,000. ಗುಡ್ ಕಂಡೀಷನ್ ಅಲ್ವಾ ಸರ್? ಮೇಡಮ್ ಹೌದೌದು, ಖಂಡಿತ ಒಳ್ಳೆ ಗಿಫ್ಟ್. ಈ ತರ ಯಾರು ಆಫರ್ ಬಿಡಲ್ಲ. ನೆಕ್ಸಾ ಕಾರ್ ಅವ್ರು ಬಿಡ್ತಾ ಇದಾರೆ, ಎಕ್ಸ್ಪೆಷಲಿ ಅವ್ರು ಆಫರ್ ಮೇಲೆ ಆಫರ್ ಕೊಡ್ತಾ ಇದಾರೆ. ಟೋಟಲ್ ಆಗಿ ಲಾಸ್ಟ್ ಅಲ್ಲಿ ಫೈನಲ್ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ, ಅವ್ರ ಪ್ರೈಸ್ ತಿಳ್ಕೊಂಡ್ ಬಂದ್ಬಿಡ್ತಾರೆ ಗಿಫ್ಟ್ ತಗೊಂಡೋಗಕ್ಕೆ. ಮೇಡಮ್ ಇದು ಬಂದು 4,10,000 ರೂಪಾಯಿ ಆಗುತ್ತೆ. ಸರ್ ಇನ್ನೊಂದ್ ಸ್ವಲ್ಪ ಗಿಫ್ಟ್ ಕೊಡ್ತಿದಾರಲ್ವಾ, ಸ್ವಲ್ಪ ಮಾತಾಡಿ ಸರ್. ಎಷ್ಟಾರು ಕೆಲಸ ಮಾಡಿ, ಇಲ್ಲಿ ಬಂದ್ರು ಗಾಡಿ ನೋಡ್ಬಿಟ್ಟು ಅಷ್ಟಕ್ಕಾಗತ್ತಾ ಇಷ್ಟಕ್ಕಾಗತ್ತಾ, ವಿಡಿಯೋದಲ್ಲಿ ಇಷ್ಟ ಹೇಳಿದಿರಾ ಓಕೆ ಅಂತ ಹೇಳಿ ಕೇಳ್ತಾರಲ್ವಾ, ಇದ್ರಲ್ಲಿ ಬಾರ್ಗಿನೇ ಇಲ್ಲ. 3,80,000 ರೂಪಾಯಿ ಕೊಡ್ತೀನಿ. ನೋಡಿ ಇದೇ ವಿಡಿಯೋನ ಅವ್ರಿಗೆ ತೋರಿಸಿ, ನೀವ್ ಇಷ್ಟ ಹೇಳಿದಿರ, ಇಷ್ಟ ಯಾಕೆ ಕೇಳ್ತಾ ಇದೀರ ಅಂತ. ಅವ್ರ ಅಷ್ಟೇ ಪ್ರೈಸ್. ಕೆಲವರು 3,80,000 ಹೇಳಿದ್ರೆ ಅಷ್ಟೇ ಕೊಡ್ಬೇಕಂತಾರೆ. ಇದು ರೇಟ್ ಬಂದು 3,80,000 ರೂಪಾಯಿ ಬೇಕು ಮೇಡಮ್. ನೋಡಿ ಸರ್, ಈಗ ಕೊರೋಲಾ ಬಗ್ಗೆ ಹೇಳ್ತೀರಾ? ಮೇಡಮ್ ಕೊರೋಲಾ ಆಲ್ಟಿಸ್ ಮೇಡಮ್, ಇದು ಆಟೋಮೆಟಿಕ್. ಆಟೋಮೆಟಿಕ್, ಇದು ಆಟೋಮೆಟಿಕ್. ತುಂಬಾ ಜನ ಕೇಳ್ತಾರೆ, ಸಡನ್ ಗಾಡಿಲಿ ಆಟೋಮೆಟಿಕ್ ಇದೆಯಾ ಅಂತ ಕೇಳ್ತಾರೆ. ನೋಡಿ ಖಂಡಿತ ಇದೆ, ಬನ್ನಿ. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಅದ್ರಲ್ಲೂ ಕೂಡ ಇದರಲ್ಲಿ FC ಫ್ರೆಶ್ FC ಇದೆ. 29 ವರೆಗೂ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ತಗೊಂಡು ಇದು ಕೂಡ ಏನು ಮಾಡ್ಸಂಗಿಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಮಾಡೆಲ್ ಮತ್ತೆ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ. 2009 ಮಾಡಲು, ಓನರ್ ಮಾತ್ರ 3rd ಓನರ್ ಆಗಿದ್ದಾರೆ. ಇದು ಬಂದು ಬಜಾರಲ್ಲಿ 2,75,000 ಹೇಳ್ತಾರೆ. ನಮ್ಗೆ 2,75,000 ಬೇಡ ಮೇಡಮ್. ಬೇಡವಾ? ಒಂದ್ 2,40,000 ಮಾಡೋಣ. ಅದನ್ನ ಜೋರಾಗಿ ಹೇಳಿ ಸರ್. ಬೆಸ್ಟ್ ಆಫರ್ ಇನ್ನೊಂದ್ ಸ್ವಲ್ಪ ಬೆಸ್ಟ್ ಆಫರ್ ಅಂದ್ರೆ ದಸರಾದಲ್ಲಿ ಈ ನೆಕ್ಸಾ ಕಾರಲ್ಲಿ ಪರವಾಗಿಲ್ಲಪ್ಪ, ಎಲ್ಲ ಬೆಸ್ಟ್ ಆಫರ್ ಅಲ್ಲೇ ಕೊಡ್ತಾ ಇದಾರೆ ಅಂದ್ಬಿಟ್ಟು ಇಲ್ಲಿಗೆ ಬರ್ಬೇಕು ಅವ್ರ ಕಸ್ಟಮರ್. 2,20,000 ರೂಪಾಯಿ ಕೊಡ್ತೀನಿ ಮೇಡಮ್. ಶಿಫ್ಟ್ ಬಗ್ಗೆ ಹೇಳಿ ಮೇಡಮ್. ಇದು ಶಿಫ್ಟ್ ಬಂದು 20 ಮಾಡಲು, ಸಿಂಗಲ್ ಅಂದ್ರೆ VXI ಆಪ್ಷನಲ್. ಗಾಡಿ ಗುಡ್ ಕಂಡೀಷನ್ ಆಗಿದೆ. 1,00,000 ಓಡಿದೆ, ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಟೈರ್ ಕಂಡೀಷನ್ ಬಂದು ನಿಮ್ಗೆ 100% ಟೈರ್ ಕಂಡೀಷನ್ ಕೂಡ ಇದೆ. ಒಳ್ಳೆ ಲೆದರ್ ಸೀಟ್ಸ್, ಒಳ್ಳೆ ಸಿಸ್ಟಮ್ ಇದೆ ಮೇಡಮ್. ಸಿಸ್ಟಮ್ ಇದೆ, ನೋಡ್ತಾ ಇದೀನಿ. ಪ್ರತಿಯೊಂದು ಇದಕ್ಕೂ ಸಹ ಯಾವುದೇ ಒಂದು ಸ್ಕ್ರಾಚ್ ಸಹ ಆಗಿಲ್ಲ. ಆಪಲ್ ಶೇಪ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 6,25,000 ರೂಪಾಯಿಗೆ ಆಗುತ್ತೆ ಮೇಡಮ್. ಆಫರ್ ಹೇಳಿ ಸರ್, ಬೆಸ್ಟ್ ಆಫರ್ ಹೇಳ್ಬಿಡಿ ಸರ್. ಮೇಡಮ್ ಒಂದು 5,85,000 ರೂಪಾಯಿ ಕೊಟ್ಬಿಡೋಣ. ಬೆಸ್ಟ್ ಪ್ರೈಸ್ ಅಂತಂದ್ರೆ 5,85,000. ಬಾರ್ಗಿನೇ ಇಲ್ಲ ಇದರಲ್ಲಿ. ಇದೇ ಗಾಡಿ ಬಜಾರಲ್ಲಿ 6,00,000 ಹೇಳ್ತಾರೆ. ಬೇಡ, 5,85,000 ರೂಪಾಯಿ ಕೊಡ್ತೀವಿ. ಹೋಗೋಣ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್ ಇದು I20 ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. 14 ಮಾಡಲು, ಸಿಂಗಲ್ ಓನರು, ಬರೀ 47,000 ಓಡಿದೆ. ಗುಡ್ ಕಂಡೀಷನ್ ಗಾಡಿ ಅಂತಂದ್ರೆ ಗುಡ್ ಕಂಡೀಷನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಇಲ್ಲ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇದ್ರೆ ನಿಮ್ಗೆ 100% ಟೈರ್ ಕಂಡೀಷನ್ ಇದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಪ್ರೈಸ್ ಹೇಳ್ಬಿಡಿ ಸರ್. ಮೇಡಮ್ ಇದು 5,50,000 ಲಕ್ಷಕ್ಕೆ ಆಗುತ್ತೆ. 5,50,000 ರೂಪಾಯಿಗೆ ಆಗುತ್ತೆ. ಬೆಸ್ಟ್ ಪ್ರೈಸ್ ಆಫರ್, ದಸರಾ ಆಫರ್. ಮೇಡಮ್ ಒಂದ್ ಕೆಲಸ ಮಾಡಿ, 5,30,000 ರೂಪಾಯಿ ಕೊಟ್ಬಿಡೋಣ. ನೋಡಿ ಕೊಡ್ಬೋದು ಅಂತ ಹೇಳಿದಾರೆ ಅವರು. ಕಸ್ಟಮರ್ ಒಂದು ಟೆಸ್ಟ್ ಡ್ರೈವ್ ಮಾಡಿದ್ರೆ ಖಂಡಿತ ಬಿಡಲ್ಲ. ಆ ಟೇಸ್ಟ್ ಅಲ್ಲಿ ಇದೆ ಗಾಡಿ. ರೇಟ್ ಅಲ್ಲಂತೂ 5,30,000 ರೂಪಾಯಿ ಬೇಕು.
ಅವರು ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಿದ್ದಾರೆ ಅಂದ್ರೆ ಅವರು ಸಹ ನೋಡಿದ್ದಾರೆ, ಕಂಡೀಷನ್ಸ್ ನೋಡಿನೇ ನಿಮ್ಗೆ ಹೇಳ್ತಾ ಇರೋದು. ಯಾವ್ದೇ ತರ ಸುಮ್ನೆ ಮೇಲ್ನೋಟದಿಂದ ನೋಡಿ ಹೇಳ್ತಾ ಇಲ್ಲ. ನಿಮ್ಗೆ ಅವರೆಲ್ಲರೂ ಸರ್ವಿಸು ಚೆಕ್ ಎಲ್ಲ ಮಾಡಿನೇ ನಿಮ್ಗೂ ಅವರು ತಿಳಿಸ್ತಾ ಇದ್ದಾರೆ ಕಾರ್ ಕಂಡೀಷನ್ ಏನು ಎತ್ತ ಅಂತ. ಇದು ರೇರ್ ಕಲರ್ ಆಗಿರೋದ್ರಿಂದ ನೋಡಿ ಬೆಸ್ಟ್ ಆಫರ್ ಇದೆ. ಈಗ ನೆಕ್ಸ್ಟ್ ಕಾರ್ಗೆ ಹೋಗೋಣ ಸರ್. ಇದು ಮೇಡಮ್ ಇದು SX4 ಓಕೆ, ಇದ್ರ ಬಗ್ಗೆ ಹೇಳಿ. ಪೆಟ್ರೋಲ್ ಗಾಡಿ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ. Okay, AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಗಾಡಿ ಕೂಡ ಇದು ಗುಡ್ ಕಂಡೀಷನ್ ಆಗಿದೆ. ಓಕೆ, ಗಾಡಿ ತಗೊಂಡು ಇದು ಕೂಡ ಏನು ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ತವೆ ಮೇಡಮ್. ನಾನು ಇವಾಗ ಏನ್ ಹೇಳಿರ್ತೇನೋ ಕೆಲವೊಂದು ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ತವೆ. ಹೌದು ಸರ್. ಇಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಇದು ಇವೇನು ಹೇಳಿಲ್ಲ ಮಾಡಿಲ್ಲ ಅನ್ನೋದು ಬೇಡ. ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ತವೆ. ಗಾಡಿ ನೀಟಾಗಿದೆ ಒಟ್ಟಿನಲ್ಲಿ. ಗಾಡಿ ತಗೊಂಡು ಏನು ಮಾಡ್ಸೋಂಥ ಕೆಲಸ ಇರಲ್ಲ. ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೋಬೇಕಾಗುತ್ತೆ ಕಸ್ಟಮರ್. ಅದು ಬಿಟ್ಟರೆ ಬೇರೆ ಏನು ಕೆಲಸ ಇರಲ್ಲ. ಇದು ಬಂದು 11 ಸೆಕೆಂಡ್ ಓನರು VXI ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಬಂದು 2.5 ಲಕ್ಷಕ್ಕಾಗುತ್ತೆ. 2,50,000 ರೂಪಾಯಿಗೆ ಆಗುತ್ತೆ. ಬೆಸ್ಟ್ ಆಫರ್ ಕೊಟ್ಬಿಡಿ ಸರ್ ಮೇಡಮ್ ಒಂದು 2,25,000 ರೂಪಾಯಿ ಕೊಟ್ಬಿಡೋಣ ಫೈನಲ್ ಮೇಡಮ್. ಯಾಕೆಂತಂದ್ರೆ ನಾನು ದಸರಾ ಹಬ್ಬದ ಪ್ರಯುಕ್ತ ಎಲ್ಲ ಆಫರಲ್ಲೇ ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ಬಾರ್ಗಿನ್ ಮಾಡಂಗಿಲ್ಲ. 2,25,000 ರೂಪಾಯಿ ಕೊಡ್ತೀನಿ. ನೆಕ್ಸ್ಟ್ ಕಾರ್ ಹೋಗೋಣ ಬನ್ನಿ ಸರ್. ಈ ಕಾರ್ ಬಗ್ಗೆ ಹೇಳಿ ಸರ್. ಮೇಡಮ್ ಇದು ಬಂದು ಮಾರುತಿ ಸಿಯಾಜ್. ಮಾರುತಿ ಸಿಯಾಜ್ ಇದು ಬಂದು ವೇರಿಯಂಟ್ ಬಂದು ಡೆಲ್ಟಾ. ಓಕೆ, ಮಾಡಲು ಬಂದು 17 ಮಾಡಲು ಸೆಕೆಂಡ್ ಓನರ್ ಗಾಡಿ. ಒಂದು 16-17 ಚೇಂಜ್ ಗಾಡಿ ಓಡಿದೆ ಕಿಲೋಮೀಟರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಗುಡ್ ಕಂಡೀಷನ್ ಗಾಡಿ, ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಗಾಡಿ ಮೇಡಮ್. ಇದು ಬಂದು ಒಂದು 5,65,000 ರೂಪಾಯಿಗೆ ಆಗುತ್ತೆ. 5,65,000 ರೂಪಾಯಿ. ಬಜಾರ್ ರೇಟ್ ಹೇಳಲ್ಲ ನಿಮ್ಗೆ. ಬಜಾರಲ್ಲಿ 6 ಲಕ್ಷ ಹೇಳ್ತಾರೆ. ನಾನು 5,65,000 ಹೇಳ್ತೀನಿ. ಅದರಲ್ಲೂ ಕೂಡ ಆಫರ್ ಅಂತಂದ್ರೆ ದಸರಾ ಪ್ರಯುಕ್ತ ಆಫರ್ ಅಂತಂದ್ರೆ ಮೇಡಮ್ ಒಂದು 5,45,000 ರೂಪಾಯಿ ಕೊಟ್ಬಿಡ. 45,000 ಫೈನಲ್ ರೇಟು ಬಾರ್ಗಿನೇ ಇಲ್ಲ. ಒಂದು ರೌಂಡ್ ಟೆಸ್ಟ್ ಡ್ರೈವ್ ಮಾಡ್ಲಿ, ಓಕೆ ಆಯ್ತಾ? 5,45,000 ರೂಪಾಯಿ ಕೊಡೋಣ. ಸೊ ನೆಕ್ಸ್ಟ್ ಕಾರ್ಗೆ ಹೋಗೋಣ ಸರ್. ಇದು ಹೇಳಿ ಸರ್. ಮೇಡಮ್ ಇದು ಬೊಲೆನೋ ಬಂದು 16 ಮಾಡಲು ಸಿಂಗಲ್ ಓನರು ಆಲ್ಫಾ ಟಾಪ್ ಅಂಡ್ ಮಾಡಲು. ಅದರಲ್ಲೂ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ ಒಂದು ಸಣ್ಣ ಪುಟ್ಟ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಫೈನಲ್ ಆಗಿದೆ ಗಾಡಿ ಮೇಡಮ್. ಇದು ಸಿಂಗಲ್ ಓನರ್ ಅಂತ ಇದ್ದೀರಾ, ಪ್ರೈಸ್ ಹೇಳ್ಬಿಡಿ ಸರ್. ಸಿಂಗಲ್ ಓನರ್ ಎಲ್ಲರೂ ಕಾಯ್ತಿರ್ತಾರೆ ಆಲ್ಮೋಸ್ಟ್. ಇದು ಒಂದು 6,35,000 ರೂಪಾಯಿಗೆ ಆಗುತ್ತೆ ಮೇಡಮ್. 6,35,000 ರೂಪಾಯಿಗೆ ಆಗುತ್ತೆ. ಸ್ವಲ್ಪ ಆಫರ್ ಮಾಡ್ಬಿಡಿ ಸರ್. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ 6,75,000 ಹೇಳಿ 6.5 ಲಕ್ಷ ಕೊಡ್ತಾರೆ. ಓಕೆ, ನಾವ್ ಆತರ ಹೇಳಕ್ ಹೋಗಲ್ಲ. ಆಗ ರೇಟೇ. ಅದ್ರಲ್ಲೂ ಡೀಲರ್ ಪ್ರೈಸ್ ಅಲ್ಲೇ ಗಾಡಿ ಕೊಡ್ತೀನಿ. 6,35,000 ರೂಪಾಯಿ ಹೇಳಿದಿನಲ್ವಾ, ಒಂದ್ ಕೆಲಸ ಮಾಡಿ 6,10,000 ರೂಪಾಯಿ ಕೊಟ್ಬಿಡೋಣ ಮೇಡಮ್. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವಾಗಿರೋ ನಮ್ಮಲ್ಲಿ ಎಲ್ಲಾ ಗುಡ್ ಕಂಡೀಷನ್ ಗಾಡಿಗಳೇ. ಕೆಲವೊಂದು ಮಾತ್ರ ಸಣ್ಣ ಪುಟ್ಟ ಡೆಂಟ್ಸ್ ಇರ್ತದೆ. ಯಾವುದೇ ಗಾಡಿ ಆಗ್ಲಿ, ಯಾರೇ ಕಸ್ಟಮರ್ ತಗೊಂಡ್ಲಿ 5,000-10,000 ರೂಪಾಯಿ ಖರ್ಚು ಮಾಡ್ಲೇಬೇಕಾಗುತ್ತೆ. ಕೆಲವೊಂದು ಏನಪ್ಪಾ ಅಂತಂದ್ರೆ, ಕೆಲವೊಂದು ಕಿಲೋಮೀಟರ್ ಜಿನಿಯನ್ ಇರಲ್ಲ, ಕೆಲವೊಂದು ಜಿನಿಯನ್ ಇರ್ತದೆ. ನಿಮಗೆ ಡೌಟ್ಸ್ ಇತ್ತ ಕಸ್ಟಮರ್ ತಗೊಂಡವ್ರು ಯಾರೇ ತಗೊಂಡ್ಲಿ, ಒಂದು ಕಿಲೋಮೀಟರ್ ಬೇಕಂತಂದ್ರೆ ಶೋರೂಮ್ ಹಿಸ್ಟ್ರಿ ತೆಗೆಸ್ಕೋಬಹುದು. ಯಾಕೆಂದ್ರೆ ನಮ್ಮಲ್ಲಿ ಆಸ್ ಇಟ್ ಈಸ್ ಕಂಡೀಷನ್ ಎಲ್ಲ ಒಂದು ನಮ್ಮಲ್ಲಿ ಎಕ್ಸ್ಚೇಂಜ್ ಬರೋದ್ರಿಂದ, ಕೆಲವು ಪಾರ್ಕಿಂಗ್ ಸೇಲ್ಗೆ ಬರೋದ್ರಿಂದ ಇರೋದನ್ನೆಲ್ಲ ನಾವು ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತೀವಿ. ನಿಮ್ಗೆ ಡೌಟ್ಸ್ ಇತ್ತ, ಯಾವ್ದೋ ಒಂದು ಗಾಡಿ ಪರ್ಚೇಸ್ ಮಾಡ್ತೀರಾ, ಡೌಟ್ಸ್ ಇತ್ತ, ನೀವು ಹಿಸ್ಟ್ರಿ ತೆಗೆಸ್ಕೊಂಡು ನಿಮ್ಗೆ ಓಕೆ ಆಯ್ತು ಅಂದ್ರೆ ಮಾತ್ರ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ರೌಂಡ್ ಏನಪ್ಪಾ ಅಂತಂದ್ರೆ, ನೀವು ಮೆಕ್ಯಾನಿಕ್ ಬೇಕಾದ್ರೆ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು 1-2 ರೌಂಡ್ ನೀವು ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ಬೇಕಾದ್ರೆ ತಗೊಂಡು ಹೋಗ್ಬೋದು ಗಾಡಿಗಳು. ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಫುಲ್ ಕ್ಲಿಯರ್ ಆಗಿ, ನಿಮ್ಗೆ ಏನೇ ಡೌಟ್ ಇದ್ರು, ಯಾವ್ದೇ ತರ ನಿಮಗೆ ಏನೇ ಡೌಟ್ಸ್ ಬಂದ್ರು ನಾವಿದೀವಿ ನಿಮ್ಮ ಹತ್ರ. ನಿಮ್ಗೆ ಏನೇ ಇದ್ರು ವೆರಿಫಿಕೇಶನ್ ಮಾಡ್ಬೋದು, ಎಷ್ಟು ಸತ್ಯ ಆದ್ರೂ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಮೆಕ್ಯಾನಿಕ್ಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಎಷ್ಟು ಕಾನ್ಫಿಡೆಂಟ್ ಇಂದ ಹೇಳ್ತಾ ಇದಾರೆ. ನೆಕ್ಸಾ ಕಾರ್ಸ್ ಅವರು ಎಷ್ಟು ಕರೆಕ್ಟ್ ಆಗಿರೋ ಕಾಸಾಗ್ಲಿ ಪ್ರತಿಯೊಂದು ಏನೇ ಇದ್ರು ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತಾ ಇದಾರೆ. ನಾವು ಇದೇ ತರ ಇದೆ ಕಾರ್, ಇದೇ ಕಂಡೀಷನ್ ಅಲ್ಲಿ ಇದೆ ಅಂತ. ಇದಕ್ಕಿಂತ ಇನ್ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಪ್ರತಿಯೊಂದು ಹೇಳ್ತಾ ಇದಾರೆ. ಆ ನಂಬರ್ಸ್ ಇದೆ, ಕರೆಕ್ಟ್ ಆಗಿ ನಿಮ್ಗೆ ಯಾವ್ದೇ ಕಾರ್ ಇಷ್ಟ ಆದ್ರೂ ಅದೇ ನಂಬರ್ಗೆ ಒಂದು ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ನಾವು ನಿಮ್ಗೆ ಕೊಡ್ತೀವಿ.